ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮುದ್ದು ಬರ್ಡೇದು ಬ್ಲಾಗ್ ಆಗಿದೆ. ನಾವು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ಇವತ್ತು ಮುದ್ದು ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸೋಣ ಅಂತ ನಾನು ಮತ್ತು ಹಸ್ಬೆಂಡು ಪಾಪ 3 ಜನನೂ ಹೊರಟೋ ದೇವಸ್ಥಾನಕ್ಕೆ. ಅವಳು ಆಲ್ರೆಡಿ ನಿದ್ದೆ ಮಾಡೋಕ್ಕೆ ರೆಡಿ ಆಗಿದ್ಲು, ಸ್ನಾನ ಮಾಡಿದ್ಲೆಲ್ಲ ಫ್ರೆಶ್ ಆಗಿ ಅಂದ್ಬಿಟ್ಟು ಅವಳು ಸಹ ನಿದ್ದೆ ಮಾಡಿಕೊಂಡ್ಲು. ನಾವು ದೇವಸ್ಥಾನಕ್ಕೆ ಹೊರಟೋ. ರೋಡಲ್ಲಿ ಹೋಗ್ಬೇಕಾದ್ರೆ ಜನ ಇಲ್ಲದೆ ಇರೋದು ನೋಡಿ ಜನ ಇಲ್ಲ ಬಿಡೋ ದೇವಸ್ಥಾನದ ಹತ್ರ ಜನ ಇದ್ದರು. ಹೊರಗಡೆ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಹೋದೋ, ಬಟ್ ಅದೇ ಏನೂ ರಶ್ ಇರಲಿಲ್ಲ. ಮನೆಯಿಂದನೇ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿದ್ವಲ್ಲ, ತುಳಸಿ ಒಂದು ತೊಗೊಂಡಿರಲಿಲ್ಲ. ತುಳಸಿ ತೊಗೊಂಡು ಕಾಲು ತೊಳ್ಕೊಂಡು ನಾವು ದೇವಸ್ಥಾನ ಮೆಟ್ಲು ಹತ್ಕೊಂಡು ದೇವಸ್ಥಾನದೊಳಗೆ ಹೋದೋ. ಅಲ್ಲಿ ನೋಡಿದ್ರೆ ಫೋಟೋಸ್ ವೀಡಿಯೋಸ್ ಎಲ್ಲ ಅಲೋ ಇರೋಲ್ಲ ಅಂದ್ಬಿಟ್ಟು ಆಗೋ ಈಗ ಮಾಡಿ ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಹೋದಂಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹಾಗೆ ದೇವ್ರ ಗರ್ಭಗುಡಿ ಹತ್ರ ಹೋಗಿ ಮುದ್ದು ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಸಾಮಾನು ಕೊಟ್ಟು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಹಾಗೆ ನಾವು ಮಂಗಳಾರತಿ ತಗೊಂಡು ಕುಂಕುಮ ಇಸ್ಕೊಂಡು ಹಾಗೆ ಹೊರಗಡೆ ಒಂದು ಕಡ್ಡಿ ಅದನ್ನು ಹಚ್ಚಿ ಕುಂಕುಮ ತಗೊಂಡು ಹೊರಗಡೆ ಬಂದು ಆ ಕಡೆ ಬಂದು ಸ್ವಲ್ಪ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತಗೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು. ಹಾಗೆ ಬಂದು ವೀಕ್ಷಕರಿಗೆ ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ಹಾಗೆ ಕೆಳಗಡೆ ಬಂದು ಅಲ್ಲಿ ಅನ್ನದಾನ ನಡೀತಾಯಿತ್ತು. ಶನಿವಾರ ಆಗಿದ್ದರಿಂದ ಅಲ್ಲಿ ನಾವು ಊಟ ಮಾಡ್ಕೊಂಡು ಹೋಗಿದ್ವಲ್ಲ, ಬೇಡ ಅಂದ್ಕೊಂಡು ಬಟ್ ಪ್ರಸಾದ ಸಿಗುತ್ತಲ್ಲ ಸ್ವಲ್ಪನಾದ್ರು ತಿನ್ನೋಣ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಪಾಯಸ ಮತ್ತು ಅನ್ನ ಸಾರು ಮಾಡಿದರು. ಎಲ್ಲ ಸ್ವಲ್ಪ ಹಾಕಿಸ್ಕೊಂಡು ತಿಂದ್ಬಿಟ್ಟು ನಾವು ರಿಟರ್ನು ಮನೆ ಕಡೆ ಹೊರಟು. ಮುದ್ದು ನೋಡಿದ್ರೆ ಹೋಗ್ತಾನೆ ಮಲ್ಕೊಳ್ಳೋಂಗಿದ್ಲು. ಸರಿ ಅಂತ ಅವಳನ್ನ ಮಲಗಿಸ್ಕೊಂಡು ನಾವು ಹೋಗಿದ್ದು ಮನೆಗೆ. ನಾವು ಹೋಗೋಷ್ಟರಲ್ಲಿ ಅಮ್ಮ ಮತ್ತು ಅಕ್ಕ ತಾತ ಎಲ್ಲ ಬಂದಿದ್ದರು. ಅಕ್ಕನ ನೋಡ್ಬಿಟ್ಟು ಆಟ ಆಡಿಕೊಂಡು ಕೂತಿದ್ಲು. ನನ್ನ ಚೀಟ ಅಂದರೆ ನನ್ನ ಅಂತ ಹೋಗ್ಬಿಟ್ಟು ಅವಳು ತೊಡೆ ಮೇಲೆ ಕುತ್ಕೊಂಡು ಆಟ ಆಡ್ತಾಯಿದ್ಲು. ನನ್ನ ಮಗಳಿಗೆ ನಮ್ಮಮ್ಮ ನಮ್ಮ ತಾತ ಮತ್ತು ಅಕ್ಕ ಬಂದರೆ ತುಂಬ ಖುಷಿ. ನಾನೇ ಬೇಡ ಅವ್ರಿಗೆ, ಅವರೆಲ್ಲ ಐತೆ ಆ ಥರ ಆಗಿದೆ. ಹಾಗೂ ಈಗ ಅವ್ರ ಜೊತೆ ಆಟ ಆಡಿಕೊಂಡು ಅಮ್ಮ ಅಡುಗೆ ಮಾಡ್ತಿದ್ದಾರೆ. ಇವತ್ತು ಬರ್ಡೇಗೆ ಹೇಗೆಲ್ಲ ಅಮ್ಮನೇ ಅಡುಗೆ. ಯಾವಾಗಲೂ ನಮ್ಮ ಮನೆಗೆ ಬಂದಾಗಲಿ ಅವ್ರ ಮನೆಯಲ್ಲಾಗಲಿ ಯಾವಾಗಲೂ ಅಮ್ಮನೇ ಅಡುಗೆ ಮಾಡೋಕ್ಕೆ ಬಿಡೋದು ಜಾಸ್ತಿ. ಅಮ್ಮನೇ ಅಡುಗೆ ಮಾಡ್ತಿದ್ರು. ಸ್ಪೆಷಲ್ಲು ಏನೇನು ಮಾಡ್ತಿದ್ರು ಅಂತ ಕೊನೆವರೆಗೂ ನೋಡಿ ಹೇಳ್ತೀನಿ ಅಡುಗೆ. ಹಾಗೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ದು. ಬರೋಷ್ಟರಲ್ಲಿ ಹಸ್ಬೆಂಡು ಡೆಕೋರೇಷನ್ಗೆಲ್ಲ ಸ್ವಲ್ಪ ರೆಡಿ ಮಾಡಿದರು. ಹಾಗೆ ಪಕ್ಕದ ಮನೆ ಹುಡುಗರುಗಳು ಮತ್ತು ಎದುರುಗಡೆ ಮನೆಯವರು, ಓನರ್ ಮನೆ ಅವ್ರನ್ನೆಲ್ಲ ಕರೆದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರು. ಮುದ್ದು ನೋಡಿ ಕೇಕ್ ತಿನ್ನಿಸ್ಲಿ ಅಂದ್ಬಿಟ್ಟು ಯಾರು ತೋರಿಸ್ತಿದ್ರು ಅಲ್ಲಿದೆ ತಿನ್ನಿಸು ಅಂತ ತೋರಿಸಿ ತಿಂತಾಯಿದ್ಲು. ಹಾಗೂ ಸ್ವಲ್ಪನೇ ತಿನ್ನಿಸ್ತು. ಟೇಸ್ಟಿ ಕೇಕ್ ಆಗಿರೋದ್ರಿಂದ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ತಿನ್ನಿಸಿ ಎಲ್ಲ ಬರ್ಡೇ ಎಲ್ಲ ಮುಗಿಸ್ಕೊಂಡು ಹಾಗೆ ಅಡುಗೆನೂ ಮಾಡಿದ್ರಲ್ಲ, ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು, ಕಾಳು ಗೊಜ್ಜು, ಹೆಸರು ಬೇಳೆ ಎಲ್ಲ ಮಾಡಿದರು. ಎಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ನಾವು ಮಲ್ಕೊಂಡು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದಂಗೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.